ಎಲ್ಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ನಾಗರಾಜು ಮಾತಾಡ್ತಿರೋದು. ಲಾಸ್ಟ್ ಕ್ಲಾಸಲ್ಲಿ ನಾವು ಸೋಷಿಯಲ್ ಸೈನ್ಸ್ ಇಂಟ್ರಡಕ್ಷನ್ ಕ್ಲಾಸ್ನ ನಾವು ನಿಮಗೆ ಮಾಡಿಕೊಟ್ಟಿದ್ದೀನಿ. ಪ್ರತಿಯೊಂದು ಚಾಪ್ಟರ್ ಆಗಿರ್ಬೋದು, ಸೋಷಿಯಲ್ ಸೈನ್ಸಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ, ಅದನ್ನು ಯಾವ್ಯಾವ ಥರ ಓದಬೇಕು, ಲೈಕ್ ಒಂದು ಚಾಪ್ಟ್ರಿಂದ ಎಷ್ಟು ಮಾರ್ಕ್ಸ್ಗೆ ಕೇಳ್ಬೋದು ಅಂತ ನಾನು ಕೂಡ ಹೇಳಿದ್ದೀನಿ. ಇವತ್ತು ನಾನು ಹಿಸ್ಟ್ರಿಲಿ ಫಸ್ಟ್ ಚಾಪ್ಟರ್ಸ್ ದ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ, ಕನ್ನಡದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಚಾಪ್ಟರ್ನ ನಾವು ಡೀಟೇಲಾಗಿ ಸ್ಟಡಿ ಮಾಡೋಣ. ಓಕೆನಾ? ಯಾವ ಥರ ವಾರ್ಸ್ ಆಯಿತು, ಯಾವ ಇಯರಲ್ಲಿ ಆಯಿತು, ಏನಕ್ಕೆ ಯುರೋಪ್ಸ್ ಅವರು ಭಾರತಕ್ಕೆ ಬಂದರು, ಏನು ಪರ್ಪಸ್ಗೋಸ್ಕರ ಬಂದರು, ಅಂದರೆ ಏನು ಕಾರಣ, ಅದು ನಾನು ಇಂಗ್ಲೀಷಲ್ಲೂ ಹೇಳ್ತೀನಿ, ಕನ್ನಡದಲ್ಲೂ ಹೇಳ್ತೀನಿ. ಯಾಕಂದರೆ ನನ್ನ ಕ್ಲಾಸು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೂ ಕರೆಕ್ಟಾಗಿ ಅರ್ಥ ಆಗಬೇಕು, ಕನ್ನಡ ಮೀಡಿಯಮ್ ಅವ್ರಿಗೂ ಅರ್ಥ ಆಗಬೇಕು, ಹಾಗೆಯೇ ಇಬ್ರಿಗೂ ಯೂಸ್ ಆಗಬೇಕು. ಓಕೆನಾ? ಯಾವುದೇ ಕಾರಣಕ್ಕೂ ಒಂದು ಟಾಪಿಕ್ ಸ್ಕಿಪ್ ಮಾಡ್ದೇನೆ ನಾನು ಕಂಪ್ಲೀಟಾಗಿ ಮಾಡಿಕೊಡ್ತೀನಿ. ಒಂದು ನೋಟ್ಬುಕ್ಕು, ಒಂದು ಪೆನ್ ಇಟ್ಕೊಂಡು ನೀಟಾಗಿ ಒಂದು ಮೈಂಡ್ ಮ್ಯಾಪ್ ಆಗಿರ್ಬೋದು, ನಾನು ಎಲ್ಲೆಲ್ಲಿ ಪಾಯಿಂಟ್ ಹಾಕ್ಕೊಳ್ಳಿ, ಈ ಪಾಯಿಂಟ್ನ ಪರ್ಫೆಕ್ಟಾಗಿ ಕೇಳಿ, ಈ ಪಾಯಿಂಟ್ ಬಂದೇ ಬರುತ್ತೆ ಅಂತ ನಾನು ಎಲ್ಲೆಲ್ಲಿ ಹೇಳ್ತೀನೋ ಅಲ್ಲಲ್ಲಿ ನೀವು ನೀಟಾಗಿ ಬರ್ಕೊಳ್ಳಿ. ಪಾಠನ ಮಾತ್ರ ನೀವು ಅಬ್ಸರ್ವ್ ಮಾಡಿ ನೀಟಾಗಿ ಕೇಳಿಸ್ಕೊಳ್ಳಿ. ಓಕೆನಾ? ಬನ್ನಿ ಈಗ ಪಾಠನ ಸ್ಟಾರ್ಟ್ ಮಾಡೋಣ. ಭಾರತಕ್ಕೆ ಯುರೋಪಿಯನ್ನರ ಆಗಮನ, ನಾನೊಂದು ಮೈಂಡ್ ಮ್ಯಾಪ್ ಥರ ನಾನು ನಿಮಗೆ ಒಂದು ಟೋಟಲಾಗಿ ಒಂದು 2 ಮಿನಿಟ್ಸಲ್ಲಿ ಏನಿದು ಸ್ಟೋರಿ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಓಕೆನಾ? ಯಾಕೆ ಯುರೋಪ್ಸ್ ಅವರು ಇಂಡಿಯಾಗೆ ಬಂದರು, ಯಾವ ಪರ್ಪಸ್ಗೋಸ್ಕರ ಬಂದರು, ಯಾವ್ಯಾವ ಥರ ವಾರ್ಸ್ ಆಯಿತು ಯುರೋಪ್ಸ್ಗೂ ಮತ್ತು ಇಂಡಿಯಾಗೂ, ಯುರೋಪ್ಸಿಂದ ಯಾವ ಕಂಟ್ರಿಗಳು ಬಂದವು, ಲೈಕ್ ಡಚ್ ಆಗಿರ್ಬೋದು, ಪೋರ್ಚುಗೀಸ್ ಆಗಿರ್ಬೋದು, ಬ್ರಿಟಿಷ್ ಆಗಿರ್ಬೋದು, ಅವರು ಏನು ಪರ್ಪಸ್ಗೋಸ್ಕರ ಬಂದರು ಇಂಡಿಯಾಗೆ, ಯಾವ್ಯಾವ ಥರ ಟ್ರೇಡ್ ಮಾಡಿದ್ರು ಇಂಡಿಯಾದಲ್ಲಿ, ಇಂಡಿಯಾ ಮತ್ತು ಪೋರ್ಚುಗೀಸ್ ರಿಲೇಷನ್ಶಿಪ್ ಹೆಂಗಿತ್ತು, ಇಂಡಿಯಾ ಮತ್ತು ಡಚ್ ರಿಲೇಷನ್ಶಿಪ್ ಹೆಂಗಿತ್ತು, ಬ್ರಿಟಿಷ್ ರಿಲೇಷನ್ಶಿಪ್ ಹೆಂಗಿತ್ತು, ಬ್ರಿಟಿಷ್ ಅವ್ರು ಯಾವಾಗ ಬಂದರು, ಬ್ರಿಟಿಷ್ ಅವ್ರು ಯಾರು ಪರ್ಮಿಷನ್ ಮುಖಾಂತರ ಬಂದರು. ಹಾಗೆಯೇ ಇವಾಗ ಫಾರ್ ಎಕ್ಸಾಂಪಲ್ಲು ಪೋರ್ಚುಗೀಸ್ ಅವರು ಭಾರತಕ್ಕೆ ಬರ್ತಾರೆ, ಭಾರತಕ್ಕೆ ಬಂದು ಫಸ್ಟು ಎಲ್ಲಿ ಫ್ಯಾಕ್ಟ್ರಿ ಹಾಕಿದ್ರು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದಾದರೆ, ವಾಸ್ಕೋ ಡಿ ಗಾಮ ಯಾವ ರೂಟಿಂದ ಬಂದ, ಯಾವ ಇಯರಲ್ಲಿ ಬಂದ, ಪ್ರತಿಯೊಂದು ನಾನು ಡೀಟೇಲಾಗಿ ಹೇಳ್ತೀನಿ. ಓಕೆನಾ? ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಿಸ್ಟ್ರಿ ಅಂದ್ರೇ ಒಂದು ಇಂಟ್ರೆಸ್ಟ್ ಸಬ್ಜೆಕ್ಟು. ಓಕೆನಾ? ಯಾವುದೇ ಕಾರಣಕ್ಕೂ ನಾನು ಡಿಫಿಕಲ್ಟ್ ಮಾಡಿಕೊಡಲ್ಲ ನಾನು ನಿಮಗೆ. ಓಕೆನಾ? ಬನ್ನಿ, ವಿ ಲರ್ನ್ ಅಬೌಟ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್ ಅಂತ ಹೇಳಿದ್ರೆ, ಈ ಚಾಪ್ಟರಲ್ಲಿ ನಾವು ಏನೇನು ಓದ್ತೀವಿ ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟು ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಷನ್ಶಿಪ್ ಇಂಡಿಯಾ ಆ್ಯಡ್ ವಿತ್ ಯುರೋಪ್ಸ್ ಅಂದ್ರೆ ಏನು ಅರ್ಥ ಅಂತ ಹೇಳಿದ್ರೆ, ಭಾರತ ಅವ್ರಿಗೂ ಹಾಗೂ ಯುರೋಪ್ಸ್ ಮಧ್ಯದಲ್ಲಿ ಟ್ರೇಡ್ ರಿಲೇಷನ್ಶಿಪ್ ಹೇಗಿತ್ತು ಅಂತ ಫಸ್ಟ್ ಪಾಯಿಂಟ್ ಹೇಳ್ತಿರೋದು. ನೆಕ್ಸ್ಟ್ ನೋಡಿ, ದ ಅರೈವಲ್ ಆಫ್ ಯುರೋಪ್ಸ್ ಟು ಇಂಡಿಯಾ ಫಾರ್ ಟ್ರೇಡ್, ಭಾರತಕ್ಕೆ ಯುರೋಪ್ಸ್ ಅವ್ರು ಬಂದ್ರಲ್ವಾ, ಅದು ಯಾವ ಥರ ಬಂದರು, ಟ್ರೇಡ್ ಮಾಡಕ್ಕೆ ಏನ್ರಲ್ಲಿ ಬಂದರು, ಯಾವ ಥರ ಬಂದರು ಅಂತ ಸೆಕೆಂಡ್ ಪಾಯಿಂಟು. ಥರ್ಡ್ ಪಾಯಿಂಟ್ ನೋಡಿ, ದ ಕರ್ನಾಟಿಕ್ ವಾರ್ಸ್ ಇನ್ ದ ಬ್ಯಾಕ್ಡ್ರಾಪ್ ಆಫ್ ಯುರೋಪಿಯನ್ ಪೊಲಿಟಿಕಲ್ ಡೆವಲಪ್ಮೆಂಟ್, ಅಂದರೆ ಕರ್ನಾಟಿಕ್ ವಾರ್ ಅಂತ ನಡೆಯುತ್ತೆ, ಅದು ಬ್ಯಾಕ್ಡ್ರಾಪ್ ಆಗುತ್ತೆ ಯಾರಿಗೆ, ಯುರೋಪ್ಸ್ ಅವ್ರಿಗೆ, ಕುಸಿತಾರೆ ಆ ವಾರಿಂದ, ಅದು ಏನು ಪರ್ಪಸ್ಗೋಸ್ಕರ ಅಂತ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟು, ಬ್ಯಾಟಲ್ ಆಫ್ ಪ್ಲಾಜಿ, ಬ್ಯಾಟಲ್ ಆಫ್ ಬಕ್ಸರ್ ಆ್ಯಂಡ್ ಡ್ಯೂಲ್ ಗವರ್ನಮೆಂಟ್ ಸಿಸ್ಟಮ್. ಬ್ಯಾಟಲ್ ಆಫ್ ಪ್ಲಾಜಿ ಯಾರ್ಯಾರ ಮಧ್ಯದಲ್ಲಿ ನಡೀತು, ಯಾವ ಇಯರಲ್ಲಿ ನಡೀತು ಅನ್ನೋದು ಇಂಪಾರ್ಟೆಂಟು. ಓಕೆನಾ? ಇದನ್ನ 3 ಮಾರ್ಕ್ಸಿಗೆ ಕೇಳುವ ಸಾಧ್ಯತೆ ತುಂಬ ಇರುತ್ತೆ. ಬ್ಯಾಟಲ್ ಆಫ್ ಪ್ಲಾಜಿ, ಬ್ಯಾಟಲ್ ಆಫ್ ಬಕ್ಸರು. ಓಕೆನಾ? ಸೇಮ್ ಬ್ಯಾಟಲ್ ಆಫ್ ಬಕ್ಸರು ಯಾರ್ಯಾರ ಮಧ್ಯದಲ್ಲಿ ನಡೀತು, ಯಾವ ಇಯರಲ್ಲಿ ನಡೀತು ಅಂತ ನಾವು ಡೀಟೇಲಾಗಿ ಸ್ಟಡಿ ಮಾಡೋಣ. ಮತ್ತು ಡ್ಯೂಲ್ ಗವರ್ನಮೆಂಟ್ ಅಂದರೆ ಏನು. ಓಕೆ, ನೆಕ್ಸ್ಟ್ ನೋಡಿ, ದ ಬ್ರಿಟಿಷ್ ಪಾಲಿಸಿ ಆಫ್ ಅಗ್ರೇಷನ್, ಬ್ರಿಟಿಷರ ಆಕ್ರಮಣ ನೀತಿ, ಅಂದರೆ ಭಾರತದ ಮೇಲೆ ಹೇಗೆ ದಬ್ಬಾಳಿಕೆ ಮಾಡಿ ಅವರು ರಾಯಭಾರಿ ನಡೆಸ್ತಿದ್ರು, ಅಂದರೆ ಅವರು ಅಗ್ರೆಷನ್ ಮಾಡಿ ಯಾವ ಥರ ಪಾಲಿಸಿನ ತಂದರು ಅಂತ ನಾವು ಸ್ಟಡಿ ಮಾಡೋಣ. ನೆಕ್ಸ್ಟ್ ನೋಡಿ, ಕನ್ನಡದಲ್ಲೂ ಹೇಳ್ತೀನಿ ನಾನು. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ, ಅಂದರೆ ಯಾವ್ಯಾವ ಪಾಯಿಂಟ್ಸ್ ಅಂತ ನೋಡೋಣ. ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧ. ಓಕೆನಾ? ಟ್ರೇಡ್ ಮತ್ತು ಕಾಮರ್ಸು ಯಾವ ಥರ ಇತ್ತು ಯುರೋಪಿಯನ್ ಮತ್ತು ಇಂಡಿಯಾ ನಡುವೆ ಅಂತ ಫಸ್ಟ್ ಪಾಯಿಂಟು. ನಾನು ಸೇಮ್ ಅವಾಗ ಇಂಗ್ಲೀಷಲ್ಲಿ ಹೇಳಿದ್ರೆ ಇಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಅಷ್ಟೇ ಡಿಫ್ರೆನ್ಸು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು, ಭಾರತಕ್ಕೆ ವ್ಯಾಪಾರ ಮಾಡೋಕ್ಕೆ ಯಾರು ಬಂದರು, ಯುರೋಪಿಯನ್ ಬಂದರು. ಎಂತಕ್ಕೋಸ್ಕರ ಬಂದರು ಮುಂದಕ್ಕೆ ನೋಡೋಣ. ಯುರೋಪಿಯನ್ನರ ರಾಜಕೀಯ ಏಳಿಗೆಯ ಹಿನ್ನೆಲೆ, ಕರ್ನಾಟಿಕ್ ಯುದ್ಧಗಳು, ಅಂದರೆ ಯುರೋಪಿಯನ್ಸ್ ಅವರು ರಾಜಕೀಯ ಏಳಿಗೆ ಆಗಬೇಕು ಅಂತ ಏನು ಕರ್ನಾಟಿಕ್ ವಾರ್ಸ್ನ ಮಾಡಿದ್ರು, ಅವ್ರ ಪರ್ಪಸ್ಗೆ ಮಾಡಿದ್ರು. ಯಾರ್ಯಾರ ನಡುವೆ ನಡೀತು, ಅದರಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಯಾವ ಇಯರಲ್ಲಿ ನಡೀತು ಕರ್ನಾಟಿಕ್ ಯುದ್ಧ, ಅದು ಕೊನೆಗೆ ಯಾರಿಗೆ ಯೂಸ್ ಆಯಿತು, ಪ್ರತಿಯೊಂದನ್ನು ನಾನು ಹೇಳ್ತೀನಿ ನಾನು ನಿಮಗೆ. ಪ್ಲಾಜಿ ಕದನ, ಬಕ್ಸರ್ ಕದನ, ದ್ವಿಪ್ರಭುತ್ವ ಪದ್ಧತಿ, ಇದನ್ನು ನಾನು ಕಂಪ್ಲೀಟಾಗಿ ಹೇಳ್ತೀನಿ.
ಬ್ರಿಟಿಷರ ಆಕ್ರಮಣ ನೀತಿ. ಹೇಳಿದೆ ನಾನು, ಬ್ರಿಟಿಷರು ಅಡಿಪಾಯ ಹಾಕೊಂಡ್ರು ಭಾರತಕ್ಕೆ. ಯಾವಾಗ ಯುದ್ಧ ಅವರು ಗೆಲ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಂದು ಬುನಾದಿ ಆಯಿತು ನಮ್ಮ ಭಾರತದಲ್ಲಿ. ಅವರು ತಂದಿರೋ ಪಾಲಿಸಿಗಳೇನೇನು, ಯಾವ ಥರ ಆಕ್ರಮಣ ಮಾಡ್ತಿದ್ರು ಭಾರತದವ್ರ ಮೇಲೆ, ಇದನ್ನು ನಾನು ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ತೀನಿ. ಬನ್ನಿ ಇವಾಗ ಪಾಯಿಂಟ್ಸ್ ನೋಡ್ಕೊಂಡ್ವಿ ನಾವು, ಓಕೆನಾ, ಸ್ಟಡಿ ಮಾಡಿದ್ವಿ. ಇವಾಗ ಕೀ ಪಾಯಿಂಟ್ಸ್ನ ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲೇ ನಮಗೆ ನೀಟಾಗಿ ಲೆಸನ್ಸು ಗೊತ್ತಾಗ್ಬಿಡುತ್ತೆ. ಈ ಕೀ ಪಾಯಿಂಟ್ಸಲ್ಲೇ ನಾನು ನಿಮಗೆ ಲೆಸನ್ಸ್ ಮಾಡೋದು, ಕಂಪ್ಲೀಟ್ ಲೆಸನ್ಸ್ ಮಾಡೋದು, ಓಕೆನಾ. ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು ನೀವು. ಫಸ್ಟ್ ಪಾಯಿಂಟ್ ಬಂದೇನು, ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ಕಾನ್ಸ್ಟಾಂಟಿನೋಪಲ್ ನಗರದ ವಶ. ಏನು ಕಾನ್ಸ್ಟಾಂಟಿನೋಪಲ್ ನಗರದ ವಶ ಅಂತ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಕಾನ್ಸ್ಟಾಂಟಿನೋಪಲ್ ಅಂದರೆ ಅದು ಇಂಟರ್ನ್ಯಾಷನಲ್ ಟ್ರೇಡ್, ಅದೊಂದು ಗೇಟ್ ವೇ ಆಫ್ ಯುರೋಪ್ ಅಂತಲೇ ಹೇಳ್ಬೋದು ಅವತ್ತಿನ ಕಾಲದಲ್ಲಿ. ಅದ್ರ ಮುಖಾಂತರನೇ ಪ್ರತಿಯೊಂದೂ ವ್ಯಾಪಾರ ನಡೀತಾ ಇತ್ತು, ಓಕೆನಾ. ಒಂದು ಶಿಪ್ ಬರೋದಾಗಿರ್ಬೋದು, ಒಂದು ಶಿಪ್ ಹೋಗೋದಾಗಿರ್ಬೋದು ಬೇರೆ ಕಂಟ್ರಿಗೆ, ಒಂದು ವ್ಯಾಪಾರದ ಮುಖಾಂತರ ಮತ್ತೊಂದು ಕಂಟ್ರಿಗೆ. ಇವಾಗ ಫಾರ್ ಎಕ್ಸಾಂಪಲ್ಲು ನಮ್ಮ ದೇಶದಿಂದ ಯುರೋಪ್ ದೇಶಕ್ಕೆ ಏನಾರ ಒಂದು ಸಾಗಿಸ್ಬೇಕಿತ್ತು, ವ್ಯಾಪಾರದ್ದು ಗೂಡ್ಸ್ನ ನಾವು ಸಾಗಿಸ್ಬೇಕಿತ್ತು ಬೇರೆ ಕಂಟ್ರಿಗೆ, ಆವಾಗ ಎಲ್ಲಿಂದ ಹೋಗ್ತಾ ಇದ್ರು ಅಂತ ಹೇಳೋದಾದರೆ ಕಾನ್ಸ್ಟಾಂಟಿನೋಪಲ್. ಇದೊಂದು ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ ಅಂತಲೇ ಹೇಳ್ಬೋದಾಗಿತ್ತು ಅವತ್ತಿನ ಕಾಲಕ್ಕೆ, ಓಕೆನಾ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಎರಡನೇ ಪಾಯಿಂಟ್ ನೋಡಿ, ಎ ನ್ಯೂ ಸಿ ರೂಟ್ ಟು ಇಂಡಿಯಾ. ಭಾರತಕ್ಕೆ ಹೊಸ ಜಲಮಾರ್ಗ. ಯಾವ ಥರ ಜಲಮಾರ್ಗ ಹುಡುಕಿದ್ರು, ಫಸ್ಟ್ ಯಾವ ಥರ ಇತ್ತು ಅಂತ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಯುರೋಪಿಯನ್ ಟ್ರೇಡ್ ಕಂಪನೀಸ್. ಯುರೋಪಿನ ವ್ಯಾಪಾರಿ ಕಂಪನಿಗಳು ಏನು ಅಂತ ಹೇಳಿದ್ರೆ ಈ ಪಾಯಿಂಟು, ಫಾರ್ ಎಕ್ಸಾಂಪಲ್ಲು ಪೋರ್ಚುಗೀಸರು ಭಾರತಕ್ಕೆ ಬಂದರು. ಫಸ್ಟು ಅವರು ಎಲ್ಲಿ ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಂದು ಕಂಪನಿ ಸೃಷ್ಟಿ ಮಾಡ್ಕೋತಾರೆ ಅವರು, ಅಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳಕ್ಕೆ ಅವರು. ಅದನ್ನು ಯುರೋಪಿಯನ್ ಟ್ರೇಡ್ ಕಂಪನೀಸ್. ನಾನು ಪ್ರತಿಯೊಂದನ್ನು ಹೇಳ್ತೀನಿ. ಪೋರ್ಚುಗೀಸ್ ಅವರು ಎಲ್ಲಿ ಫಸ್ಟ್ ಕಂಪನಿ ಸ್ಟಾರ್ಟ್ ಮಾಡಿದ್ರು, ಇಂಗ್ಲೆಂಡ್ ಅವ್ರು ಎಲ್ಲಿ ಫಸ್ಟ್ ಕಂಪನಿ ಸ್ಟಾರ್ಟ್ ಮಾಡಿದ್ರು, ಫ್ರೆಂಚ್ ಅವ್ರು ಎಲ್ಲಿ ಸ್ಟಾರ್ಟ್ ಮಾಡಿದ್ರು, ಡಚ್ ಅವ್ರು ಎಲ್ಲಿ ಸ್ಟಾರ್ಟ್ ಮಾಡಿದ್ರು, ನಾನು ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ತೀನಿ ನಾನು ನಿಮಗೆ. ನೆಕ್ಸ್ಟ್ ನೋಡಿ, ಫಸ್ಟ್ ಯಾರಪ್ಪ ಬಂದಿದ್ದು ಅಂತ ಹೇಳೋದಾದರೆ ಪೋರ್ಚುಗೀಸ್. ಆಲ್ರೆಡಿ ಅರಬ್ಸ್ ಅವರು ಇದ್ದರು, ಇಟಲಿ ಅವರು ಇದ್ದರು, ಬಟ್ ಪೋರ್ಚುಗೀಸ್ ನಮ್ಮ ಹಿಸ್ಟ್ರಿಲಿ ಏನಂತ ಇದೆ, ಫಸ್ಟ್ ಭಾರತಕ್ಕೆ ಯಾರು ಬಂದಿದ್ದು ಅಂತ ಹೇಳಿದ್ರೆ ಪೋರ್ಚುಗೀಸು, ಓಕೆನಾ. ನಾನು ಕಂಪ್ಲೀಟಾಗಿ ಹೇಳ್ತೀನಿ ನಾನು. ದ ರೈಸ್ ಆ್ಯಂಡ್ ಡಿಕ್ಲೈನ್ ಆಫ್ ದ ಡಚ್ ಇನ್ ಇಂಡಿಯಾ. ಭಾರತದಲ್ಲಿ ಡಚ್ಚರ ಅಧಿಕಾರ ಹಾಗೂ ಅವನತಿ. ಎಂತಕ್ಕೋಸ್ಕರ ಅವನತಿ ಆಯಿತು ಭಾರತದಲ್ಲಿ ಡಚ್ ಅವ್ರದ್ದು, ಓಕೆನಾ. ಅವರು ಫ್ಯಾಕ್ಟ್ರಿಗೋಸ್ಕರನೇ ಬಂದಿದ್ದು, ಅವರು ವ್ಯಾಪಾರ ಬಿಸ್ನೆಸ್ ಮಾಡಬೇಕು ಅಂತಲೇ ಭಾರತಕ್ಕೆ ಬಂದಿದ್ದು. ಬಟ್ ಏಂತಕ್ಕೆ ಅವರು ಅವನತಿ ಆಯಿತು, ಏಂತಕ್ಕೆ ಅವ್ರು ಕುಸಿದ್ರು, ಏನು ಪರ್ಪಸ್ಗೋಸ್ಕರ ಆಯಿತು, ಯಾವ ಥರ ಯುದ್ಧ ನಡೀತು ಅವ್ರಿಗೆ, ನನಗೆ ಕಂಪ್ಲೀಟಾಗಿ ಹೇಳ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಯಾರು ಬಂದರು, ಇಂಗ್ಲೆಂಡ್ ಅವರು, ಇಂಗ್ಲೀಷರು. ನೆಕ್ಸ್ಟ್ ನೋಡಿ, ದ ಫ್ರೆಂಚರು. ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಕಾಂಪಿಟೇಷನ್ ಬಿಟ್ವೀನ್ ದ ಇಂಗ್ಲಿಷ್ ಆ್ಯಂಡ್ ದ ಫ್ರೆಂಚ್. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧೆ. ಇವಾಗ ಬಿಸ್ನೆಸ್ ಅಂತ ಹೇಳಿದ್ರೆ ಒಬ್ಬ ಮೇಲೆ ಒಬ್ಬ ಕೆಳಗಡೆ, ಒಬ್ಬ ಮೇಲೆ ಒಬ್ಬ ಕೆಳಗಡೆ, ಆ ಥರ ಇರ್ತಾನಲ್ಲ, ನಾನು ಮುಂದೆ ಅಂತ. ಅದಕ್ಕೋಸ್ಕರನು ಯಾರ್ಯಾರ ಮಧ್ಯದಲ್ಲಿ ಫೈಟ್ ಆಗುತ್ತೆ, ಇಂಗ್ಲೆಂಡ್ ಮತ್ತು ಫ್ರೆಂಚ್. ಹಂಗಂತ ಹೇಳಿದ್ರೆ ಬ್ರಿಟಿಷ್ ಅವರು ಮತ್ತು ಫ್ರೆಂಚ್ ಅವ್ರ ನಡುವೆ ಫೈಟ್ ಆಗುತ್ತೆ. ಅದು ಯಾವ ಥರ ಫೈಟ್ ಆಯಿತು, ಕೊನೆಗೆ ಯಾರು ಕುಸಿದ್ರು ಈ ಫೈಟಿಂದ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ, ಓಕೆನಾ. ನೆಕ್ಸ್ಟ್ ನೋಡಿ, ಇವಾಗ ಫಸ್ಟ್ ಕಾರ್ನಾಟಿಕ್ ವಾರ್ 1746 ಇಂದ 1748ಗೆ. ಇದು ಡೇಟ್ಸ್ ಒಂದು ಸ್ವಲ್ಪ ನೆನ್ಪಿಟ್ಕೊಂಡಿರ್ಬೇಕು ನೀವು ಲಾಂಗ್ ಆನ್ಸರ್ಸ್ ಬರೀತಿದ್ದಾಗ ಇದೆಲ್ಲ ಕೀ ಪಾಯಿಂಟ್ಸ್ ನಿಮಗೆ ಡೇಟ್ಸ್ ಎಲ್ಲ ಹಾಕಿದ್ರಿ ಅಂತ ಹೇಳಿದ್ರೆ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ ನಿಮಗೆ, ಓಕೆನಾ. ಮೊದಲ ಕರ್ನಾಟಿಕ್ ಯುದ್ಧ 1746ರಿಂದ 1748, ಓಕೆನಾ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಸೆಕೆಂಡ್ ಕರ್ನಾಟಿಕ್ ವಾರ್ ಯಾವಾಗ 1749ರಿಂದ 1754. ಯಾರ್ಯಾರ ಮಧ್ಯದಲ್ಲಿ ನಡೀತು, ಕೊನೆ ಏನು ಟ್ರೀಟಿ ಮಾಡಿಕೊಂಡ್ರು, ಕರ್ನಾಟಿಕ್ ಯುದ್ಧ ಯಾವ ಪರ್ಪಸ್ಗೋಸ್ಕರ ನಡೀತು, ಪ್ರತಿಯೊಂದನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ, ಓಕೆನಾ. ನೆಕ್ಸ್ಟ್ ನೋಡಿ, ಥರ್ಡ್ ಕಾರ್ನಾಟಿಕ್ ವಾರ್, ಮೂರನೇ ಕರ್ನಾಟಿಕ್ ಯುದ್ಧ 1756ರಿಂದ 1756 to 1763, 1763ರವರೆಗೆ ಮೂರನೇ ಕರ್ನಾಟಿಕ್ ಯುದ್ಧ ನಡೀತು. ಕೊನೆಗೆ ಯಾವ ಟ್ರೀಟಿ ಮುಖಾಂತರ ಎಂಡ್ ಮಾಡಿದ್ರು ಅಂತ ನಾನು ಕೂಡ ಹೇಳ್ತೀನಿ. ಇಲ್ಲಿ ಟ್ರೀಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ಅರ್ಥ ಆಗ್ತಿದೆಯಾ ನಿಮಗೆ? ನೆಕ್ಸ್ಟ್ ನೋಡಿ, ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ. ಏನಪ್ಪ ಇದು, ಅದು ಭಾರತದಲ್ಲಿ ಬ್ರಿಟಿಷರು ಹೆಂಗೆ ಆಳ್ವಿಕೆ ಮಾಡಿದ್ರು ಅಂತ ನಾನು ಹೇಳ್ತೀನಿ. ಇದು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡಿ. ಬರೀ ಒಂದು ವ್ಯಾಪಾರಕ್ಕೆ ಅಂತ ಬಂದವರು, ವ್ಯಾಪಾರ ಮಾಡ್ತೀನಿ ಅಂತ ಬಂದವರು ಕೊನೆಗೆ ನಮ್ಮನ್ನು 200 ವರ್ಷಗಳ ಕಾಲ ಆಳ್ತಾರೆ ಅಂದರೆ ಲೆಕ್ಕ ಹಾಕೊಳ್ಳಿ, ಓಕೆನಾ. ಬನ್ನಿ ಅದು ಕಂಪ್ಲೀಟಾಗಿ ನಾವು ನೋಡೋಣ. ನೆಕ್ಸ್ಟ್ ನೋಡಿ,
ಬ್ಯಾಟಲ್ ಆಫ್ ಪ್ಲಾಸಿ 1757, 1757. ಓಕೆನಾ. ನೆಕ್ಸ್ಟ್ ನೋಡಿ ಬ್ಯಾಟಲ್ ಆಫ್ ಬಕ್ಸರ್ 1764, 1764. ಇದು ಯುದ್ಧ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ನೋಡಿ ಕೀ ಪಾಯಿಂಟ್ಸ್ ಮುಗೀತು. ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವಾಗ ಕೀ ಪಾಯಿಂಟ್ಸ್ ಮುಖಾಂತರನೇ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಏನು ಕಾನ್ಸ್ಟಾಂಟಿನೋಪಲ್, ಪ್ರತಿಯೊಂದು ನಾನು ಡೀಟೇಲ್ ಆಗಿ ಹೇಳ್ತೀನಿ. ಇಂಗ್ಲೀಷಲ್ಲೂ ಹೇಳ್ತೀನಿ, ಹಾಗೆ ಕನ್ನಡದಲ್ಲೂ ಹೇಳ್ತೀನಿ. ಓಕೆನಾ. ಅರ್ಥ ಆಗ್ತಿದ್ಯಾ? ಬನ್ನಿ ಇವಾಗ ನೋಡಿ. There were trade and commerce relationship between India and Europe since Asian time. ಅಂದರೆ ಪುರಾತನ ಕಾಲದಿಂದನೂ, ಏಷ್ಯನ್ ಟೈಮ್ ಇಂದನೂ ಭಾರತಕ್ಕೆ ಮತ್ತು ಯುರೋಪಿಯನ್ನರಿಗೆ ಟ್ರೇಡ್ ಮತ್ತು ಕಾಮರ್ಸ್ ಅಲ್ಲಿ ರಿಲೇಶನ್ಶಿಪ್ ಇತ್ತು. ಓಕೆನಾ. ಗೂಡ್ಸ್ ಅಂಡ್ ಸರ್ವಿಸ್ ಆಗಿರ್ಬೋದು, ಇದರಲ್ಲೆಲ್ಲ ಭಾರತಕ್ಕೆ ಮತ್ತು ಯುರೋಪಿಯನ್ನರಿಗೆ ರಿಲೇಶನ್ಶಿಪ್ ಇತ್ತು. ಒಂದು ಕೊಡೋದು ಮಾಡೋದು, ಈ ಕಂಟ್ರಿಯಿಂದ ಆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡೋದು, ಇಂಪೋರ್ಟ್ ಮಾಡೋದು. ಓಕೆ, ಅದು ಪುರಾತನ ಕಾಲದಿಂದನೂ ಬಂದಿದೆ. ನೆಕ್ಸ್ಟ್ ನೋಡಿ, ದೇರ್ ವಾಸ್ ಅ ಗ್ರೇಟ್ ಡಿಮ್ಯಾಂಡ್ ಫಾರ್ ಇಂಡಿಯನ್ ಪೆಪ್ಪರ್, ಕುಮೆನ್, ಸಿನಾಮನ್, ಕಾರ್ಡಮನ್, ಜಿಂಜರ್ ಅಂಡ್ ಮೆನಿ ಅದರ್ ಸ್ಪೈಸೀಸ್ ಇನ್ ಯುರೋಪ್. ಇಂಡಿಯನ್ ಪೆಪ್ಪರ್ ಅಂದ್ರೆ ಮೆಣಸು, ಕುಮಿನ್ ಅಂತ ಹೇಳಿದ್ರೆ ಜೀರಿಗೆ, ಕ್ಯುಮಿನ್ ಅಂತ ಹೇಳಿದ್ರೆ ಜೀರಿಗೆ, ಸಿನಾಮನ್ ಅಂತ ಹೇಳಿದ್ರೆ ಚಕ್ಕೆ, ಸಿನಾಮನ್ ಅಂತ ಹೇಳಿದ್ರೆ ಚಕ್ಕೆ, ಕಾರ್ಡಮನ್ ಅಂತ ಹೇಳಿದ್ರೆ ಏಲಕ್ಕಿ, ಕಾರ್ಡಮನ್ ಅಂತ ಹೇಳಿದ್ರೆ ಏಲಕ್ಕಿ, ಜಿಂಜರ್ ಅಂದ್ರೆ ಶುಂಠಿ, ಅಂಡ್ ಮೆನಿ ಅದರ್ ಸ್ಪೈಸಸ್ ಇನ್ ಯುರೋಪ್. ಈ ತರ ವಸ್ತು ಸಾಂಬಾರ್ ಪದಾರ್ಥಕ್ಕೋಸ್ಕರ ಯುರೋಪಿಯನ್ನರ್ಸ್ ಭಾರತಕ್ಕೆ ಬಂದ್ರು. ಯಾಕಂದ್ರೆ ಸಾಂಬಾರ್ ಪದಾರ್ಥ ನಮ್ಮ ಭಾರತದಲ್ಲಿ ಮಾರಕ್ಕೋಸ್ಕರ ಅವರು ಬಂದ್ರು. ಓಕೆನಾ. ನೆಕ್ಸ್ಟ್ ನೋಡಿ, ದ ಟ್ರೇಡ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ, ಯುರೋಪ್ ಅಂಡ್ ಅದರ್ ಏಷ್ಯನ್ ಕಂಟ್ರೀಸ್ ಕಂಟಿನ್ಯೂಡ್ ಈವನ್ ಡ್ಯೂರಿಂಗ್ ದ ಮಿಡಲ್ ಏಜ್. ಮಿಡಲ್ ಏಜ್ ಅಲ್ಲಿ ಕೂಡ ಈ ಟ್ರೇಡ್ ರಿಲೇಶನ್ಶಿಪ್ ನಡೀತಾ ಇದೆ. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಅರಬ್ ಮರ್ಚೆಂಟ್ ಕ್ಯಾರಿಡ್ ಏಷ್ಯನ್ ಮರ್ಚೆಂಡೀಸ್ ಟು ಕಾನ್ಸ್ಟಾಂಟಿನೋಪಲ್ ಆಫ್ ಈಸ್ಟರ್ನ್ ರೋಮನ್ ಎಂಪೈರ್. ಅರಬ್ ಮರ್ಚೆಂಟ್ಸ್ ಅವರು ಏಷ್ಯನ್ ಮರ್ಚೆಂಡೀಸ್ ಏಷ್ಯನ್ ಸರಕುಗಳನ್ನ ತಗೊಂಡು ರೋಮನ್ ಅವ್ರಿಗೆ ಕೊಡ್ತಾರೆ. ಓಕೆನಾ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ದ ಇಟಾಲಿಯನ್ ಮರ್ಚೆಂಡೀಸ್ ವುಡ್ ಬೈ ದಿಸ್ ಗೂಡ್ಸ್ ಅಂಡ್ ದೆನ್ ಸೆಲ್ ದೆಮ್ ಇನ್ ಯುರೋಪಿಯನ್ ಕಂಟ್ರೀಸ್. ಓಕೆನಾ. ಅರಬ್ ಮರ್ಚೆಂಟ್ಸ್ ಅವ್ರು ಏನ್ ಮಾಡಿದ್ರು, ಏಷ್ಯನ್ ಮರ್ಚೆಂಡೀಸ್ ಹತ್ರ ಬೈ ಮಾಡಿದ್ರು. ಅವ್ರು ಏಷ್ಯನ್ ಮರ್ಚೆಂಡೀಸ್ ಅವರು ಇಟಲಿ ಅವ್ರು ಕೊಡ್ತಾರೆ, ಇಟಲಿ ಅವ್ರು ತಗೊಬಂದು ಯುರೋಪಿಯನ್ ಕಂಟ್ರೀಸ್ಗೆ ಮಾರ್ತಾರೆ. ಓಕೆನಾ. ಇದರಲ್ಲಿ ಏನು ನೋಡಿ, ಕಾನ್ಸ್ಟಾಂಟಿನೋಪಲ್ ವಾಸ್ ದ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಇದು ಒಂದು ಕಾನ್ಸ್ಟಾಂಟಿನೋಪಲ್ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಟ್ರೇಡ್. ನೀನು ಏನೇ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರು ಕಾನ್ಸ್ಟಾಂಟಿನೋಪಲ್ಗೆ ಬರಬೇಕಿತ್ತು. ಓಕೆನಾ. ಅಂಡ್ ವಾಸ್ ಕನ್ಸಿಡರ್ ಆಸ್ ದ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್. ಇದು ಗೇಟ್ ವೇ. ಫಾರ್ ಎಕ್ಸಾಂಪಲ್ ನಾವು ಹೆಂಗೆ ಇಂಡಿಯನ್ ಗೇಟ್ ವೇ ಅಂತ ಹೇಳ್ತೀವಿ ಡೆಲ್ಲಿಲಿ ಇರೋದನ್ನ, ಹಾಗೇನೆ ಇಲ್ಲಿ ನಾವು ಕಾನ್ಸ್ಟಾಂಟಿನೋಪಲ್ ಒಂದು ಟ್ರೇಡ್ ಗೇಟ್ ವೇ. ಓಕೆನಾ. ನೆಕ್ಸ್ಟ್ ನೋಡಿ, ವೈಲ್ ಅರಬ್ ಮರ್ಚೆಂಡೀಸ್ had gained monopoly over the trade in Asian countries. ಅರಬ್ ಮರ್ಚೆಂಟ್ ಮೊನೋಪೊಲಿ ಅಂತ ಹೇಳಿದ್ರೆ ಫ್ರೀ ಟ್ರೇಡ್. ಅರ್ಥ ಆಯ್ತಾ? ಮೊನೋಪೊಲಿ ಅಂದ್ರೆ ಫ್ರೀ ಟ್ರೇಡ್. ಅರಬ್ ಮರ್ಚೆಂಟ್ಸ್ ಅವರು ಎಲ್ಲಿ ಫ್ರೀ ಟ್ರೇಡ್ ನ ಮಾಡಿದ್ರು, ಏಷ್ಯನ್ ಕಂಟ್ರೀಸ್ ಅಲ್ಲಿ ಫ್ರೀ ಟ್ರೇಡ್ ನ ಮಾಡ್ಕೊಂಡ್ರು. ನೆಕ್ಸ್ಟ್ ನೋಡಿ, ಇಟಾಲಿಯನ್ ಟ್ರೇಡರ್ಸ್ ಹ್ಯಾಡ್ ಗೇನ್ಡ್ ಅ ಮೊನೋಪೊಲಿ ಓವರ್ ಟ್ರೇಡ್ ಇನ್ ಯುರೋಪ್. ಇಟಲಿ ಅವರು ಯುರೋಪ್ ಅಲ್ಲಿ ಫ್ರೀ ಟ್ರೇಡ್ ಮಾಡಿದ್ರೆ ಅರಬ್ ಮರ್ಚೆಂಡೀಸ್ ಏಷ್ಯಾ ಕಂಟ್ರಿಲಿ ಫ್ರೀ ಟ್ರೇಡ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ದ ಮರ್ಚೆಂಡೀಸ್ ಫ್ರಮ್ ಏಷ್ಯಾ ಬ್ರಾಟ್ ಗುಡ್ ಪ್ರಾಫಿಟ್ ಟು ಇಟಾಲಿಯನ್ ಮರ್ಚೆಂಡೀಸ್. ಕನ್ನಡದಲ್ಲಿ ಹೇಳ್ತೀನಿ ನೋಡಿ, ಇನ್ನು ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು. ಅರ್ಥ ಆಯ್ತಾ? ಪ್ರಾಚೀನ ಕಾಲದಿಂದಲೂ ಭಾರತ ಹಾಗೂ ಯುರೋಪಿಯನ್ನರ ನಡುವೆ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಏರ್ಪಟ್ಟವು ಅಂತ ಹೇಳಿದ್ರೆ ಆಗಿಂದನೂ ಅವರು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರಮುಖವಾಗಿ ಭಾರತದ ಸಾಂಬಾರ್ ಪದಾರ್ಥಗಳಾದ ಮೆಣಸು, ಜೀರಿಗೆ ನೋಡಿ, ದಾಲ್ಚಿನ್ನಿ ಅಂತ ಹೇಳಿದ್ರೆ ಚಕ್ಕೆ. ಓಕೆನಾ. ನಾವು ಚಕ್ಕೆ ಲವಂಗ ಅಂತ ಹೇಳ್ತೀವಲ್ಲ, ಚಕ್ಕೆ,
ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು. ಇವಕ್ಕೆ ಏನು ತುಂಬಾ ಬೇಡಿಕೆ ಇತ್ತು. ಇವೆಲ್ಲ ಸಾಂಬಾರ್ ಪದಾರ್ಥ ಅಲ್ವಾ, ಬೇಡಿಕೆ ಇತ್ತು. ಇದೆಲ್ಲ ದಿನನಿತ್ಯ ಐಟಮ್ಸ್ ಅಲ್ವೇನಪ್ಪ, ನಾವು ದಿನನಿತ್ಯ ಸಾಂಬಾರ್ಗೆಲ್ಲ ಯೂಸ್ ಮಾಡಲ್ವಾ. ಅದಕ್ಕೆ ಇದು ವ್ಯಾಪಾರದಲ್ಲಿ ಏನೋ ಒಂದು ಬಿಸ್ನೆಸ್ ಅಲ್ಲಿ ಗ್ರೋತ್ ಇತ್ತು. ಅದಕ್ಕೋಸ್ಕರ ಯುರೋಪ್ ಅವ್ರು ಬಂದ್ಬಿಟ್ಟು ನಮ್ಮ ಭಾರತದಲ್ಲಿ ಸಾಂಬಾರ್ ಪದಾರ್ಥ ಮಾರ್ತೀವಿ ಅಂತ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರು. ಓಕೆನಾ. ಮಧ್ಯಕಾಲದಲ್ಲಿಯೂ ಯುರೋಪ್, ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಮುಂದುವರಿಯಿತು. ಮಧ್ಯಕಾಲದಲ್ಲೂ ವ್ಯಾಪಾರ ಮುಂದುವರಿಸ್ತಾ ಇದ್ರು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಏಷ್ಯಾ ಸರಕುಗಳನ್ನ ಯಾರು, ಅರಬ್ ವರ್ತಕರು ಯಾರಿಗೆ ತಲುಪಿಸ್ತಾ ಇದ್ರು, ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು. ಅವರು ಏಷ್ಯಾದವ್ರು ಸರಕು ತಗೊಂಡು ಎಲ್ಲಿ ಕಳಿಸ್ತಾ ಇದ್ರು, ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಿದ್ರು. ಅಲ್ಲಿಂದ ಇಟಲಿ ಅವ್ರು ಏನ್ ಮಾಡ್ತಿದ್ರು, ಆ ಗೂಡ್ಸ್ ನ ತಗೊಂಡು, ಯಾರು ಕಳ್ಸಿರೋ ಗೂಡ್ಸ್ ನ, ಅರಬ್ ಅವ್ರು ಕಳ್ಸಿರೋ ಗೂಡ್ಸ್ ನ ಆ ಇಟಲಿ ಅವ್ರು ತಗೊಂಡು ಅವುಗಳನ್ನು ಕೊಂಡು ಯುರೋಪಿನ ದೇಶದಲ್ಲಿ ಮಾರುತ್ತಿದ್ದರು. ಓಕೆನಾ. ಅರಬ್ ವರ್ತಕರು ಏಷ್ಯಾದಿಂದ ಗೂಡ್ಸ್ ತಗೊಂಡು ಕಾನ್ಸ್ಟಾಂಟಿನೋಪಲ್ ಮುಖಾಂತರ ಇಟಲಿಗೆ ಕಳಿಸ್ತಿದ್ರು. ಆಗ ಇಟಲಿ ಅವ್ರು ಏನ್ ಮಾಡ್ತಿದ್ರು, ಯುರೋಪ್ ಅಲ್ಲಿ ಸೆಲ್ ಮಾಡ್ತಿದ್ರು. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟಿತು. ಇದೇನಾಯ್ತು, ಕಾನ್ಸ್ಟಾಂಟಿನೋಪಲ್ ಒಂದು ಗೇಟ್ ವೇ ಅಂತ ಆಯ್ತು. ನಾನು ಹೇಳಿದ್ದೀನಿ ಇದನ್ನ. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯ ಸಾಧಿಸಿದ್ದರು. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಅಂದ್ರೆ ಏಷ್ಯಾದಲ್ಲಿ ಏನೇ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರು ಅರಬ್ ಅವ್ರಿಗೆ ಏಕಸ್ವಾಮ್ಯ ಸಾಧಿಸಿದ್ರು. ಅಂದ್ರೆ ಫ್ರೀ ಟ್ರೇಡ್ ಅವ್ರಿಗೆ. ಅರ್ಥ ಆಯ್ತಾ. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯರು ವರ್ತಕರು ಸಾಧಿಸಿದರು. ಓಕೆನಾ. ಯುರೋಪಲ್ಲಿ ಏನೇ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರು ಇಟಲಿ ಅವ್ರಿಗೆ ಫ್ರೀ. ಏಷ್ಯಾದಲ್ಲಿ ಏನೇ ಟ್ರೇಡ್ ಮಾಡಬೇಕು ಅಂದ್ರೂ ಅರಬ್ ಅವ್ರಿಗೆ ಫ್ರೀ. ಓಕೆನಾ. ಇಷ್ಟೇ ನೋಡಿ, ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಒಳ್ಳೆಯ ಲಾಭವನ್ನು ತಂದು ಕೊಟ್ಟಿತ್ತು. ಏಷ್ಯಾದ ಸರಕುಗಳು ಏಷ್ಯಾದಲ್ಲಿ ಯಾರು ಮಾಡ್ತಿದ್ರು, ಅರಬ್ ಅವರು. ಅದನ್ನೇನಾಯ್ತು, ಇಟಲಿ ಅವ್ರಿಗೆ ಕೊಟ್ಟು ಒಳ್ಳೆ ಲಾಭ ಮಾಡ್ಕೋತಿದ್ರು ಇಟಲಿ ಅವರು. ಓಕೆನಾ. ಈ ಪಾಯಿಂಟ್ ನೀಟಾಗಿ ಅರ್ಥ ಆಯ್ತಾ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೀವು ಇಷ್ಟು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಒಂದು ಕಾನ್ಸೆಪ್ಟ್ ಬರುತ್ತೆ. ಇವಾಗ ಯುರೋಪ್ ಅವ್ರು ಏನಕ್ಕೆ ಭಾರತಕ್ಕೆ ಬಂದ್ರು, ಒಂದು ಬಿಸ್ನೆಸ್ ಮಾಡಕ್ ಬಂದ್ರು. ಏನೇನು ಮಾರಕ್ ಬಂದ್ರು, ಮೆಣಸು, ಶುಂಠಿ, ಏಲಕ್ಕಿ, ಜೀರಿಗೆ ಇವನ್ನೆಲ್ಲ ಮಾರಕ್ ಬಂದ್ರು. ಇಲ್ಲಿ ಪ್ರಾಫಿಟ್ ಮಾಡ್ತಾರದ್ ನೋಡಿದ್ರು, ದುಡ್ಡು ಮಾಡ್ತಾರದ್ ನೋಡ್ಕೊಂಡ್ರು. ಅವಾಗ ಏನು, ಇನ್ನೂ ಹೆಚ್ಚು ಮಾರಬೇಕು, ಇನ್ನೂ ಹೆಚ್ಚು ಮಾರಬೇಕು, ಇನ್ನೂ ಹೆಚ್ಚು ಮಾರಬೇಕು ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಿತ್ತು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಇದು ಇಂಪಾರ್ಟೆಂಟ್. ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ಓಕೆನಾ. ಏನಿದು ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ನೋಡೋಣ ಬನ್ನಿ ಈಗ. ದ ಟ್ರೇಡ್ ಅಂಡ್ ದ ಕಾಮರ್ಸ್ ಬಿಟ್ವೀನ್ ಏಷ್ಯಾ ಅಂಡ್ ಯುರೋಪ್ ವಾಸ್ ಕ್ಯಾರಿಡ್ ಆನ್ ಅ ಪ್ಲೇಸ್ ಥ್ರೂ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. ನಾವು ನೋಡಿದ್ವಿ ಟ್ರೇಡ್ ಎಲ್ಲಿ, ಏಷ್ಯಾ ಮತ್ತೆ ಯುರೋಪ್ ಟ್ರೇಡ್ ಎಲ್ಲಿ ನಡೀತಾ ಇತ್ತು, ಮೇನು ಯಾವುದು, ಗೇಟ್ ವೇ ಯಾವುದು, ಕಾನ್ಸ್ಟಾಂಟಿನೋಪಲ್ ಅಲ್ಲಿ ನಡೀತಾ ಇತ್ತು. ಓಕೆನಾ. ಇನ್ 1453 ಇದು ನೆನ್ಪಿಟ್ಕೋಬೇಕು. 1453 ದ ಅಟಮನ್ ಟರ್ಕ್ಸ್ ಕ್ಯಾಪ್ಚರ್ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. 1453ರಲ್ಲಿ ಅಟೋಮನ್ ಟರ್ಕ್ ಅನ್ನೋರು ಏನ ಕ್ಯಾಪ್ಚರ್ ಮಾಡ್ಕೊಂಡ್ರು, ಕಾನ್ಸ್ಟಾಂಟಿನೋಪಲ್ ಸಿಟಿನ ಕ್ಯಾಪ್ಚರ್ ಮಾಡ್ಕೊಂಡ್ರು. ಆಸ್ ಅ ರಿಸಲ್ಟ್ ಕೊನೆಗೆ ಏನಾಯ್ತು, ಆಲ್ ದ ಟ್ರೇಡ್ ರೂಟ್ಸ್ ಕನೆಕ್ಟೆಡ್ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಟರ್ಕ್ಸ್. ಟರ್ಕ್ಸ್ ಅವರು ಕಾನ್ಸ್ಟಾಂಟಿನೋಪಲ್ ನ ಕ್ಯಾಪ್ಚರ್ ಮಾಡ್ಕೊಂಡ್ರು. ಇವಾಗೆಲ್ಲ ಕಾನ್ಸ್ಟಾಂಟಿನೋಪಲ್ ಯಾರ ಅಂಡರ್ ಅಲ್ಲಿ ಬತ್ತು, ಟರ್ಕ್ಸ್ ಅಂಡರ್ ಅಲ್ಲಿ ಬತ್ತು. ಯಾವಾಗ ಕ್ಯಾಪ್ಚರ್ ಮಾಡ್ಕೊಂಡಿದ್ದು, 1453, 1453. ಓಕೆನಾ. ಇದು ನೆನ್ಪಿರ್ಬೇಕು ಎಲ್ಲಾರ್ಗು. ಇವಾಗ ಯಾರ ಅಂಡರ್ ಅಲ್ಲಿ ಇದೆ, ಟರ್ಕ್ಸ್ ಅಂಡರ್ ಅಲ್ಲಿ ಇದೆ. ದ ಟರ್ಕ್ಸ್ ಸ್ಟಾರ್ಟೆಡ್ ಲೈವಿಂಗ್ ಟೂ ಮೆನಿ ಟ್ಯಾಕ್ಸಸ್ ಆನ್ ದ ಗೂಡ್ಸ್ ಪಾಸಿಂಗ್ ಥ್ರೂ ದಿಸ್ ರೂಟ್ಸ್. ಟರ್ಕ್ಸ್ ಅವ್ರು ಏನ್ ಮಾಡಿದ್ರು, ಐಡಿಯಾ ಮಾಡ್ಬಿಟ್ಟು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರು. ಹೆಚ್ಚು ಟ್ಯಾಕ್ಸ್ ಕೊಡ್ರಿ ಅಂತ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಪ್ರತಿಯೊಬ್ಬರಿಗೂ ಕೋಪ ಬರುತ್ತಾ ಬರಲ್ವಾ ಮಿಕ್ತವ್ರಿಗೆ. ಆಸ್ ಅ ರಿಸಲ್ಟ್ ಟ್ರೇಡ್ ಬಿಕಮ್ ಅನ್ಪ್ರಾಫಿಟಬಲ್. ಟ್ರೇಡ್ ಏನಾಗುತ್ತೆ, ಅನ್ಪ್ರಾಫಿಟಬಲ್. ಯಾರಿಗೂ ಇವಾಗ ದುಡ್ಡು ಹೆಚ್ಚು ಕೊಡಬೇಕು, ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಿದಾಗ ಎಲ್ಲರೂ ಲಾಸ್ ಮಾಡ್ಕೋತಾರೆ ಇವಾಗ. ಅರ್ಥ ಆಯ್ತಾ. ಮೀನ್ ವೈಲ್ ಸ್ಪೈನ್, ಪೋರ್ಚುಗಲ್ ಅಂಡ್ ಅದರ್ ಯುರೋಪಿಯನ್ ರೂಲರ್ಸ್ ವೇರ್ ಅಟೆಂಪ್ಟಿಂಗ್ ಟು ಬ್ರೇಕ್ ದ ಮೊನೋಪೊಲಿ ಆಫ್ ಇಟಾಲಿಯನ್ ಟ್ರೇಡರ್ಸ್. ಇವಾಗ ಏನ್ ಮಾಡಿದ್ರು, ನೀವೇನು ಫ್ರೀ ಟ್ರೇಡ್ ಮಾಡಬೇಡ್ರಪ್ಪ, ನಮಗೂ ಒಂದು ಚಾನ್ಸ್ ಕೊಡ್ರಿ, ನಾವು ಫ್ರೀ ಟ್ರೇಡ್ ಮಾಡಕ್ಕೆ ಮಾಡ್ತೀವಿ ಅಂತ ಯಾರು ಹೇಳಿದ್ರು, ಸ್ಪೈನ್,
ಪೋರ್ಚುಗಲ್ ಅಂಡ್ ಅದರ್ ಯುರೋಪಿಯನ್ ರೂಲರ್ಸ್. ಓಕೆನಾ, ದೇ ಸ್ಟಾರ್ಟೆಡ್ ಎನ್ಕರೇಜಿಂಗ್ ಎಂಟರ್ಪ್ರೈಸಿಂಗ್ ಸೈಲರ್ಸ್ ಅಂತ ಹೇಳಿದ್ರೆ ಅವರಾಗೆ ಒಂದು ನ್ಯೂ ಸಿ ರೂಟ್ನ ಫೈಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಟು ಫೈಂಡ್ ಅ ನ್ಯೂ ಸಿ ರೂಟ್. ಓಕೆನಾ, ನೋಡಿ ದ ಇನ್ವೆನ್ಷನ್ ಆಫ್ ಕಾಂಪಸ್ ಯಾತ್ರ ಮುಖಾಂತರ ಸ್ಟಾರ್ಟ್ ಮಾಡಿದ್ರು ನ್ಯೂ ಟ್ರೇಡ್ ಅಂದ್ರೆ ನ್ಯೂ ಸಿ ರೂಟ್ನ ಹುಡ್ಕೋಕೆ ಕಾಂಪಸ್ ಅಂದ್ರೆ ಡೈರೆಕ್ಷನ್ ತೋರಿಸುತ್ತಲ್ಲ ಅದು. ನೆಕ್ಸ್ಟ್ ನೋಡಿ, ಅಸ್ಟ್ರೋಲಬಸ್ ಅಂಡ್ ಗನ್ ಪೌಡರ್ ಪ್ರೊವೈಡೆಡ್ ಫರ್ದರ್ ಇಂಪಿಟಸ್ ಟು ದಿಸ್ ವೆಂಚರ್. ಕೊನೆಗೆ ಏನ್ ಮಾಡಿದ್ರು ಇವರು, ಒಂದು ಕಾಂಪಸ್ ಮುಖಾಂತರ ಗನ್ ಪೌಡರ್ ಮುಖಾಂತರ ಹೊಸ ನ್ಯೂ ಸಿ ರೂಟ್ ನ ಫೈಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು? ಸ್ಪೇನು, ಪೋರ್ಚುಗಲ್. ನಾವು ಟ್ಯಾಕ್ಸ್ ಕಟ್ಟಕ್ ಆಗಲ್ಲ, ನಮಗೂ ಫ್ರೀ ಟ್ರೇಡ್ ಮಾಡಕ್ ಕೊಡ್ರಿ ಅಂತ ಹೇಳ್ಕೊಂಡು ಕೊನೆಗೆ ನಾವೇ ಹೊಸ ಸಿ ರೂಟ್ ಹುಡ್ಕೋತೀನಿ ಅಂತ ಹೇಳ್ಬಿಟ್ಟು ಇವರೇ ಬೇರೆ ಸಿ ರೂಟ್ ನ ಹುಡ್ಕೋಕೆ ಫೈಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ನೋಡೋಣ ಬನ್ನಿ, ಕನ್ನಡದಲ್ಲಿ ನೋಡೋಣ ಬನ್ನಿ. ನೋಡಿ, ಕಾನ್ಸ್ಟಾಂಟಿನೋಪಲ್ ನಗರ ವಶ. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮತ್ತು ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರ ಮೂಲಕ ನಡೆಯುತ್ತಿತ್ತು. ಇದು ಗೊತ್ತಾಯಿತು. ಏಷ್ಯಾ ಮತ್ತು ಯುರೋಪ್ ಯಾತ್ರ ಮುಖಾಂತರ ವ್ಯವಹಾರ ನಡೆಸ್ತಾ ಇದ್ರು, ಕಾನ್ಸ್ಟಾಂಟಿನೋಪಲ್ ನಗರ ಮುಖಾಂತರ ನಡೆಸ್ತಾ ಇದ್ರು. 1453 1453 ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು, ಕ್ಯಾಪ್ಚರ್ ಮಾಡಿಕೊಂಡ್ರು. ಇದರಿಂದಾಗಿ ಆ ನಗರವನ್ನು ಸಂಧಿಸುವ ಎಲ್ಲಾ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಬಂತು. ಇವಾಗ ಏನಾರ ಒಂದು ಮನೆನ ಕ್ಯಾಪ್ಚರ್ ಮಾಡ್ಕೋಬಹುದು, ಒಂದು ಕಂಟ್ರಿನ ಕ್ಯಾಪ್ಚರ್ ಮಾಡ್ಕೋಬಹುದು. ಅದು ಯಾರ ಅಂಡರಲ್ಲಿ ಬರುತ್ತೆ, ಯಾರು ವಿನ್ ಆಗ್ತಾನೋ ಅವ್ರ ಅಂಡರಲ್ಲಿ ಬರುತ್ತೆ. ಇವಾಗ ಟರ್ಕ್ ವಿನ್ ಆಗವ್ರೆ, ಕಾನ್ಸ್ಟಾಂಟಿನೋಪಲ್ನ ವಶ ಮಾಡ್ಕೊಂಡವ್ರೆ. ಇವಾಗ ಕಾನ್ಸ್ಟಾಂಟಿನೋಪಲ್ ಯಾರ ಅಂಡರಲ್ಲಿ ಬಂದಿದೆ? ಟರ್ಕ್ಸ್ ಅಂಡರಲ್ಲಿ ಬಂದಿದೆ. ಓಕೆನಾ, ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರ ತರದ ತೆರಿಗೆಗಳನ್ನು ವಿಧಿಸತೊಡಗಿದರು. ಪ್ರತಿಯೊಬ್ಬರು ಫ್ರೀ ಟ್ರೇಡ್ ಮಾಡ್ತಾ ಇದ್ರು. ಬೇಡ, ಇವಾಗ ಯಾರು ಫ್ರೀ ಟ್ರೇಡ್ ಮಾಡಬೇಡ್ರಿ, ಇದು ನಮ್ಮ ಅಂಡರಲ್ಲಿ ಇದೆ, ಅದಕ್ಕೆ ಟ್ಯಾಕ್ಸ್ ಕೊಡ್ರಿ. ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ, ಜಾಸ್ತಿ ಟ್ಯಾಕ್ಸ್ ಆಗಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಬೇರೆಯವ್ರಿಗೆ ಬಿಸ್ನೆಸ್ ಲಾಸ್ ಆಗುತ್ತೆ. ಓಕೆನಾ, ಬಿಸ್ನೆಸ್ ಲಾಸ್ ಆದಾಗ ಕೋಪ ಬರುತ್ತೆ. ನಾವು ಫ್ರೀ ಟ್ರೇಡ್ ಮಾಡ್ತೀವಿ, ನಾವು ಹೊಸ ರೂಟ್ನ ಕಂಡುಹಿಡಿತೀವಿ ಅಂತ ಏನ್ ಮಾಡಿದ್ರು, ಪ್ರತಿಯೊಬ್ಬರನ್ನು ಕಂಡುಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ಮುಂದಕ್ಕೆ, ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಓಕೆನಾ, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಕೇಳಿದ್ರೆ ಏನಾಗುತ್ತೆ, ದುಡ್ಡು ಕಟ್ಟಕ್ಕಾಗಲ್ಲ, ನಾವು ಟ್ಯಾಕ್ಸ್ ಕಟ್ಟಲ್ಲ, ಲಾಸ್ ಆಗ್ತಾ ಇದೀವಿ ನಾವು ಅಂತ ಹೇಳ್ತಾರೆ. ಇದೇ ವೇಳೆ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್ ಯಾರ ಹತ್ರ ಇತ್ತು? ಇಟಲಿ ಅವ್ರ ಹತ್ರ ಇತ್ತು ಫ್ರೀ ಟ್ರೇಡ್ ಯುರೋಪ್ಗೆ. ಆಯ್ತಾ, ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಲಾರಂಭಿಸಿದರು. ಹೊಸದಾಗಿ ನಾವಿಕರನ್ನು ಕರೆಸಿದ್ರು, ನೀವು ನೋಡಪ್ಪ ಈ ಸಿ ರೂಟ್ನ ಹುಡುಕ್ರಿ ಅಂತ ಹೊಸದಾಗಿ ಹೇಳಿದ್ರು. ಯಾರು? ಸ್ಪೇನ್ ಆಗಿರ್ಬೋದು, ಪೋರ್ಚುಗಲ್ ಆಗಿರ್ಬೋದು. ಇದಕ್ಕೆ ಪೂರಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಅಂದರೆ ಡೈರೆಕ್ಷನ್, ಕಾಂಪೋಸ್, ನೆಕ್ಸ್ಟ್ ಅಸ್ಟ್ರೋಲೋಬ್, ನೆಕ್ಸ್ಟ್ ನಕ್ಷತ್ರ ಉನ್ನತಿ ಮಾಪನ, ಓಕೆನಾ, ಸಿಡಿಮದ್ದು ಮೊದಲಾದವುಗಳು ನೆರವಿಗೆ ಬಂದವು. ಇಷ್ಟು ಫುಲ್ಲು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇವು ಮುಖಾಂತರ ಇಟ್ಕೊಂಡು ಫೈಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಓಕೆ, ಯಾರ್ಯಾರು? ಸ್ಪೇನ್ ಆಗಿರ್ಬೋದು, ಪೋರ್ಚುಗಲ್ ಆಗಿರ್ಬೋದು. ಇಷ್ಟು ಅರ್ಥ ಆಯ್ತಾ? ಏನು ಕಾನ್ಸ್ಟಾಂಟಿನೋಪಲ್ ನಗರ ವಶ, ಪ್ರತಿಯೊಂದನ್ನು ಅರ್ಥ ಆಯ್ತಾ? ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ಓಕೆನಾ, ಬನ್ನಿ ಈಗ ಇದು ವೆರಿ ವೆರಿ ಇಂಪಾರ್ಟೆಂಟ್. ಎ ನ್ಯೂ ಸಿ ರೂಟ್ ಟು ಇಂಡಿಯಾ. ಹೊಸ್ತಾಗಿ ಕಂಡು ಹಿಡ್ದೇ ಬಿಟ್ರಲ್ಲಣ್ಣ, ನೋಡ್ರಿ, ನೋಡಿದ್ರಾ? ಎ ನ್ಯೂ ಸಿ ರೂಟ್ ಟು ಇಂಡಿಯಾ. ನೋಡಿ, ವಾಸ್ಕೋ ಡ ಗಾಮಾ, ಎ ಪೋರ್ಚುಗಲ್ ಸೇಲರ್ ಲೆಫ್ಟ್ ಲಿಸ್ಬನ್ ಅಂಡ್ ರೀಚ್ಡ್ ಕಪ್ಪಡ್ ನಿಯರ್ ದ ಕಾಲಿಕಟ್. ಓಕೆನಾ, ವಾಸ್ಕೋ ಡಿ ಗಾಮಾ ಕೊನೆಗೂ ನ್ಯೂ ರೂಟ್ನ ಫೈಂಡ್ ಮಾಡೇ ಬಿಟ್ಟ. ಓಕೆನಾ, ಆನ್ ದ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ ಇನ್ 1498. ಇದು ನೆನ್ಪಿಟ್ಕೊಂಡಿರ್ಬೇಕು. ಈ ವಿಯರ್ 1 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ, 1 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. ಓಕೆನಾ, ನೆಕ್ಸ್ಟ್ ನೋಡಿ, ದಸ್ he was successful in discovering a new sea route to India. This route continued to be the route of trade between India and Europe for many years. ನೋಡಿ, ಕೊನೆಗೆ ವಾಸ್ಕೋ ಡಿ ಗಾಮಾ ಒಂದು ರೂಟ್ ಹುಡುಕ್ತಾ. ಆ ರೂಟ್ ಏನಾಯಿತು, ಇಂಡಿಯಾ ಮತ್ತು ಯುರೋಪ್ಗೂ ವ್ಯಾಪಾರ ಮಾಡಕ್ಕೆ ಈಸಿ ಆಯಿತು. ಪೋರ್ಚುಗಲ್ಸ್ ವೇರ್ ಯೂಸ್ ದ ಫಸ್ಟ್ ಟು ರೀಎಸ್ಟಾಬ್ಲಿಷ್ ದ ಟ್ರೇಡ್ ಬಿಟ್ವೀನ್ ದ ಇಂಡಿಯಾ ಅಂಡ್ ಯುರೋಪ್. ಓಕೆನಾ, ಹೊಸದಾಗಿ ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ, ಇಲ್ಲೋಯ್ತು ನೋಡಿ, ಭಾರತಕ್ಕೆ ಹೊಸ ಜಲಮಾರ್ಗ
ಲಿಸ್ಬನ್ ನಿಂದ ಹೊರಟ ಪೋರ್ಚುಗಲ್ ನಾವಿಕ ಯಾರು? ವಾಸ್ಕೋಡಿಗಾಮನು 1498 ಎಲ್ಲಿಂದ ಅವನು ಬಿಟ್ಟ? ಲಿಸ್ಬನ್ ನಿಂದ ಹೊರಟ ಪೋರ್ಚುಗಲ್ ನಾವಿಕ. ಓಕೆನಾ, ಪೋರ್ಚುಗಲ್ ನಾವಿಕ ವಾಸ್ಕೋಡಿಗಾಮನು 1498 1498 ಅಲ್ಲಿ. ಓಕೆನಾ, ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪ ಕಪ್ಪಡ್ ಎಂಬಲ್ಲಿ ಬಂದು ತಲುಪಿದ. ಎಲ್ಲಿ ಫಸ್ಟ್ ಬಂದ? ಭಾರತದ ಪಶ್ಚಿಮ ಕರಾವಳಿ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಪಶ್ಚಿಮ, ವೆಸ್ಟ್ ಕಡೆ ಬಂದ. ಓಕೆನಾ, ವೆಸ್ಟ್ ಕಡೆ ಬಂದು ಕಲ್ಲಿಕೋಟೆ, ಕೇರಳ ಹತ್ರ ಬರುತ್ತೆ ಅದು, ಕಲ್ಲಿಕೋಟೆ ಎಂಬಲ್ಲಿ ಕಪ್ಪಡ್ ಎಂಬಲ್ಲಿ ಬಂದು ತಲುಪ್ದ. ಆ ಮೂಲಕ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿಯುವಲ್ಲಿ ಯಶಸ್ವಿಯಾದನು. ಹೊಸದಾಗಿ ಕಂಡುಹಿಡಿದ ಸಿ ರೂಟ್ನ. ಓಕೆನಾ, ವಾಸ್ಕೋಡಿಗಾಮನು ಕಂಡು ಹಿಡಿದ ಈ ಜಲಮಾರ್ಗವು ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿ ಮಾರ್ಪಟ್ಟಿತ್ತು. ಓಕೆನಾ, ಇವನು ವಾಸ್ಕೋಡಿಗಾಮ ಕಂಡಿಡಿದಿರುವಂತಹ ನ್ಯೂ ಸಿ ರೂಟು 100 ವರ್ಷಗಳ ಕಾಲ ಬಾಳಿಕೆ ಬತ್ತು ಈ ಸಿ ರೂಟು. ಓಕೆನಾ, ಅವನು ಪ್ರತಿಯೊಬ್ಬರು ಅದೇ ಸಿ ರೂಟಲ್ಲಿ ಬರ್ತಾ ಇದ್ರು. ಯುರೋಪಿಂದ ಭಾರತಕ್ಕೆ ಟ್ರೇಡ್ ಮಾಡಬೇಕು ಅಂದ್ರೆ ಅದೇ ರೂಟಲ್ಲಿ, ಯಾರು ವಾಸ್ಕೋಡಿಗಾಮ ಕಂಡಿಡಿದಿರುವ ರೂಟಲ್ಲಿ ಬರ್ತಿದ್ರು. ಓಕೆನಾ, ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲಿಗರು. ಹೊಸದಾಗಿ ನ್ಯೂ ಸಿ ರೂಟ್ ಮಾಡಿದ್ರು ಗೊತ್ತಾ? ಹೊಸದಾಗಿ ನ್ಯೂ ಸಿ ರೂಟ್ ಮಾಡಿಕೊಂಡು ಫಸ್ಟ್ ಯಾರು ಭಾರತಕ್ಕೆ ಬಂದರು ಅಂತ ಹೇಳೋದಾದ್ರೆ ಪೋರ್ಚುಗೀಸ್. ಓಕೆನಾ, ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ಬೋದು? ಯಾರು ಫಸ್ಟ್ ನ್ಯೂ ಸಿ ರೂಟ್ ನ ಕಂಡಿಡಿದಿದ್ದು ಅಂತ ಹೇಳಿದ್ರೆ ವಾಸ್ಕೋಡಿಗಾಮ. ಯಾವ ಇಯರ್ ಅಲ್ಲಿ ಅಂತ ಕೇಳಿದ್ರೆ 1496. 1 ಮಾರ್ಕ್ಸ್ ಇಲ್ಲೇ ಬಂದ್ಬಿಡ್ತು ನಮ್ಗೆ. ಇದು 1 ಮಾರ್ಕ್ಸ್ ಕೇಳ್ತಾರೆ. ಓಕೆನಾ, ಈ ತರ ನಾವು ಓದ್ಕೊಂಡು ಅರ್ಥ ಮಾಡ್ಕೋಬೇಕು. ಡೂ ಯು ನೋ ದಿಸ್? ನಿಮ್ಗಿದು ಗೊತ್ತಾ? ಇನ್ 1869 ಎ ಹ್ಯೂಜ್ ಕೆನಲ್ ಕಾಲ್ಡ್ ಸುಯೆಜ್ ಕೆನಲ್. ಯಾವುದು? ಸುಯೆಜ್ ಕೆನಲ್ ಅನ್ನೋ ಕೆನಲ್ಲು ವಾಸ್ ಬಿಲ್ಟ್ ಇನ್ ಈಜಿಪ್ಟ್. ಎಲ್ಲಿ ಕಟ್ತಾ ಇದ್ರು? ಈಜಿಪ್ಟ್ ಅಲ್ಲಿ ಕಟ್ತಾ ಇದ್ರು. ಟು ಕನೆಕ್ಟ್ ದ ರೆಡ್ ಸಿ ಅಂಡ್ ದ ಮೆಡಿಟೇರಿಯನ್ ಸಿ. ಈ ಕೆನಲ್ನ ರೆಡ್ ಸಿ ಮತ್ತೆ ಮೆಡಿಟೇರಿಯನ್ ಸಿಗೆ ಕನೆಕ್ಟ್ ಮಾಡಬೇಕಾಗಿತ್ತು. ಅದನ್ನ ಇನ್ನೂ ಕಟ್ತಿದ್ರು. ಓಕೆನಾ, ಅಂಟಿಲ್ ದ ಬಿಲ್ಡಿಂಗ್ ಆಫ್ ಸುಯೆಜ್ ಕೆನಲ್ ದ ಸಿ ರೂಟ್ ಡಿಸ್ಕವರ್ಡ್ ಬೈ ವಾಸ್ಕೋಡಿಗಾಮ. ಬಟ್ ವಾಸ್ಕೋಡಿಗಾಮ ಮುಂಚೆನೆ ಡಿಸ್ಕವರ್ ಮಾಡಿದ. ಓಕೆನಾ, ವಾಸ್ ದ ರೂಟ್ ಯೂಸ್ಡ್ ಫಾರ್ ಅ ಟ್ರೇಡ್ ಬಿಟ್ವೀನ್ ಇಂಡಿಯಾ ಅಂಡ್ ಕಾಮರ್ಸ್. ಅವನು ಆಲ್ರೆಡಿ ಕಟ್ಟಿದ. ಓಕೆನಾ, ದ ಶಿಪ್ಸ್ ಹ್ಯಾಡ್ ಟು ಪಾಸ್ ದ ಕ್ಯಾಪ್ ಆಫ್ ಗುಡ್ ಹೋಪ್. ಓಕೆನಾ, ಶಿಪ್ ಯಾವ್ದ್ರ ಮುಖಾಂತರ ಪಾಸ್ ಆಗ್ತಿತ್ತು? ಕ್ಯಾಪ್ ಆಫ್ ಗುಡ್ ಹೋಪ್. ದ ಸೌತ್ ಮೋಸ್ಟ್ ಟಿಪ್ ಆಫ್ ಆಫ್ರಿಕಾದಲ್ಲಿ ಸೌತ್ ಮೋಸ್ಟ್ ದಕ್ಷಿಣ ತುದಿಯಲ್ಲಿ ಟು ರೀಚ್ ಇಂಡಿಯಾ. ಈ ಮುಖಾಂತರ ಇಂಡಿಯಾಗೆ ರೀಚ್ ಆಗ್ತಿದ್ರು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಂಡಿರ್ಬೇಕು ನೀವು, ಹೆಂಗ್ ಓದ ಏನು ಮಾಡ್ದ ಅಂತ ಒಂದು ಅರ್ಥ ಮಾಡ್ಕೊಂಡಿರ್ಬೇಕು ಅಷ್ಟೇ ಕಾನ್ಸೆಪ್ಟ್ನ. ಓಕೆನಾ, ಬನ್ನಿ ಮುಂದೆ ಹೋಗೋಣ. ನೋಡಿ, ಯುರೋಪ್ ಟ್ರೇಡ್ ಕಂಪನೀಸ್ ಇವಾಗ ಬಿಸ್ನೆಸ್ ಮಾಡಕ್ಕೆ ಬಂದರು. ಪೋರ್ಚುಗೀಸ್ ಬಂದರು, ಡಚ್ ಬಂದರು, ಫ್ರೆಂಚ್ ಬಂದರು, ಇಂಗ್ಲೀಷ್ ಅವ್ರು ಬಂದರು. ಓಕೆನಾ, ಇವಾಗ ಏನು ಮಾಡಿದ್ರು? ಕಂಪನೀಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಕಂಪನೀಸ್ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಇವಾಗೆಲ್ಲೋ ನೀವು ತರಕಾರಿ ಅಂಗಡಿ ಹಾಕಬೇಕು ಯಾವುದೋ ಒಂದು ಏರಿಯಾದಲ್ಲಿ. ಫಾರ್ ಎಕ್ಸಾಂಪಲ್ ವಿಜಯನಗರದಲ್ಲಿ ಒಂದು ತರಕಾರಿ ಅಂಗಡಿ ಹಾಕಬೇಕು. ನಿಮ್ಗೆ ಅದೇನಾಯಿತು? ಒಂದು ಕಂಪನಿ ಆಯಿತು. ಎಲ್ಲಿ? ನಾನು ಫಸ್ಟ್ ಎಲ್ಲ ಹಾಕ್ತೆ? ವಿಜಯನಗರದಲ್ಲಿ ಹಾಕ್ತೆ. ಇದೇ ಥರನೂ ಪೋರ್ಚುಗೀಸ್ಗೊಂದು ಕಂಪನಿ ಇತ್ತು, ಡಚ್ಗೊಂದು ಕಂಪನಿ ಇತ್ತು, ಫ್ರೆಂಚ್ಗೊಂದು ಕಂಪನಿ ಇತ್ತು, ಇಂಗ್ಲೀಷರ್ಗೊಂದು ಕಂಪನಿ ಇತ್ತು. ಓಕೆ, ಬನ್ನಿ ನೋಡೋಣ ಇವಾಗ. ವಿತ್ ದ ಸಕ್ಸಸ್ ಆಫ್ ದ ಪೋರ್ಚುಗೀಸ್, ದ ಡಚ್, ಫ್ರೆಂಚ್ ಆ್ಯಂಡ್ ದ ಇಂಗ್ಲೀಷ್ ಅರೈವ್ಡ್ ಇನ್ ಇಂಡಿಯಾ ಫಾರ್ ಟ್ರೇಡ್. ಎಂತಕ್ಕೋಸ್ಕರ ಬಂದಿದ್ದು? ಟ್ರೇಡ್ ಮಾಡೋಕ್ಕೋಸ್ಕರ ಬಂದಿದ್ದು, ಬಿಸ್ನೆಸ್ ಮಾಡೋಕ್ಕೋಸ್ಕರ ಬಂದಿದ್ದು. ದೀಸ್ ಡೆವಲಪ್ಮೆಂಟ್ ನಾಟ್ ಓನ್ಲಿ ಚೇಂಜ್ಡ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಇದು ಇತಿಹಾಸನೇ ಬದಲಾಯಿಸುತ್ತೆ. ಈ ಬಿಸ್ನೆಸ್ಸು, ಈ ಟ್ರೇಡು ಒಂದು ಹೊಸ ಬುನಾದಿನೇ ಯುರೋಪ್ಗೆ ಹುಟ್ಕೊಡುತ್ತೆ. ಇಟ್ ಆಲ್ಸೋ ಚೇಂಜ್ಡ್ ದ ಹಿಸ್ಟ್ರಿ ಆಫ್ ಯುರೋಪಿಯನ್ ಕಂಟ್ರೀಸ್. ಓಕೆನಾ, ನೆಕ್ಸ್ಟ್ ನೋಡಿ, ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಪೋರ್ಚುಗೀಸರ ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡ ಯುರೋಪ್ನ ಡಚ್, ಇಂಗ್ಲೀಷ್ ಮತ್ತು ಫ್ರೆಂಚ್ ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಬಂದರು. ಓಕೆನಾ, ಭಾರತಕ್ಕೆ ಬಂದರು. ಈ ಬೆಳವಣಿಗೆಯು ವಸಾಹತು ರಾಷ್ಟ್ರವಾಗಿ ಪರಿವರ್ತನೆಗೊಂಡು ಭಾರತವಲ್ಲದೆ ಅದನ್ನು ವಸಾಹತುವಾಗಿ ಪರಿವರ್ತಿಸಿದ ಯುರೋಪಿಯನ್ ರಾಷ್ಟ್ರಗಳ ಚರಿತ್ರೆಯನ್ನು ನಿರ್ಣಾಯಕವಾಗಿ ಬದಲಾಯಿಸಿತು. ಓಕೆನಾ, ಅವರು ಟ್ರೇಡ್ ಮಾಡಕ್ಕೆ ಬಂದರು, ಬಟ್ ಅವ್ರ ಕಂಟ್ರಿನೇ ಡೆವಲಪ್ ಮಾಡಿಬಿಡ್ತು. ಯಾರ್ದು? ಯುರೋಪಿಯನ್ ಕಂಟ್ರೀಸ್ನೇ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಯಿತು.
ಓಕೆನಾ. ಏನಂತಿಕೆ ಅಂತ ಹೇಳಿದ್ರೆ ಸಾಂಬಾರ್ ಪದಾರ್ಥಕ್ಕೋಸ್ಕರ ಭಾರತಕ್ಕೆ ಬರ್ತಾರೆ, ಭಾರತದ ಪ್ರತಿಯೊಂದು ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲ ಮುಂದಕ್ಕೆ ಹೇಳ್ತೀನಿ. ಒಂದು ಹಿಸ್ಟ್ರಿನೇ ಚೇಂಜ್ ಆಯಿತು ಅಂತ ಇಲ್ಲಿಗೆ ಎಂಡ್ ಮಾಡೋಣ ಕ್ಲಾಸು. ಇವಾಗ ಏನೇನು ಮಾಡ್ತೀವಿ ರಿವೈಸ್ ಮಾಡೋಣ ಪಾಯಿಂಟ್ಸ್ನ. ಈ ಚಾಪ್ಟ್ರಲ್ಲಿ ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ನೋಡಿದ್ವಿ, ಹೇಗೆ ನಗರನ ವಶ ಮಾಡಿಕೊಂಡ್ರು, ಅದು ಹೇಗೆ ಪರಿವರ್ತನೆ ಆಯ್ತು ಇಂಟರ್ನ್ಯಾಷನಲ್ ಟ್ರೇಡ್ಗೆ ಅಂತ ನೋಡಿದ್ವಿ. ಈ ನ್ಯೂ ಸೀ ರೂಟ್ ನೋಡಿದ್ರಿ, ಯಾರು ಕಂಡುಹಿಡಿದ್ರು, ವಾಸ್ಕೋಡಿ ಗಾಮ ಕಂಡುಹಿಡ್ದ, ಯಾವಾಗ ಕಂಡುಹಿಡ್ದ ಅಂತಲೂ ಸಹ ನೋಡಿದ್ವಿ ನಾವು. ನೆಕ್ಸ್ಟ್ ನೋಡಿ ಯುರೋಪಿಯನ್ ಟ್ರೇಡ್ ಕಂಪನೀಸ್ ನೋಡಿದ್ವಿ ನಾವು. ಓಕೆನಾ, ಯುರೋಪಿಯನ್ ಟ್ರೇಡ್ ಕಂಪನೀಸ್ ನೋಡಿದ್ವಿ, ಹೇಗೆ ಕಂಪನೀಸ್ನ ಅವರು ಹಾಕಿದ್ರು, ಬುನಾದಿ ಹೇಗಾದರು ಅಂತ ಸಹ ನೋಡಿದ್ವಿ ನಾವು. ನಾನು ಹೇಳಿದೆ ಅಲ್ಲಿ ಹಿಸ್ಟ್ರಿನೇ ಚೇಂಜ್ ಆಯಿತು ಅಂತ. ಇವಾಗ ನಾವು 3 ಟಾಪಿಕ್ಸ್ನ ಕವರ್ ಮಾಡಿದ್ದೀನಿ. ಓಕೆನಾ, ಕೀ ಪಾಯಿಂಟ್ಸ್ನ ನೋಡಿದ್ವಿ. ಚಾಪ್ಟರು ಇಂಟ್ರಡಕ್ಷನ್ ನೋಡಿದ್ವಿ ನಾವು. ಓಕೆನಾ, ನೆಕ್ಸ್ಟು ನಾಳೆ ಪೋರ್ಚುಗೀಸರು, ದ ರೈಸ್ ಆ್ಯಂಡ್ ಡಿಕ್ಲೈನ್ ಆಫ್ ದ ಡಚ್ ಇನ್ ಇಂಡಿಯಾ, ಇಂಗ್ಲೀಷು, ಫ್ರೆಂಚು, ಇವು ಟೋಟಲ್ 8 ನೋಡೋಣ ನಾಳೆ. ಓಕೆನಾ, 8 ನೋಡೋಣ. ಇನ್ನು ನೀವು ಇಷ್ಟು ಏನು ಹೇಳಿದ್ದೀನೋ ನಾನು ಇದನ್ನು ನೀವು ಕಂಪ್ಲೀಟಾಗಿ ನೀವು ಓದಿ ತಿಳ್ಕೊಳ್ಳಿ. ಓಕೆನಾ. ಓಕೆ, ಏನೇ ಇದರಲ್ಲಿ ಒಂದು ಪಾಯಿಂಟ್ಸ್ ಏನೇ ಗೊತ್ತಾಗಿಲ್ಲ ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಮತ್ತೆ ನಾನು ಮಾಡಾಕ್ತೀನಿ. ಓಕೆನಾ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೇ ಒಂದು ಪಾಯಿಂಟ್ ಗೊತ್ತಿಲ್ಲ ಅಂದರೂ ನನಗೆ ಕೇಳಿ. ಓಕೆನಾ, ಈ ಸಲ ಸೋಷಲಲ್ಲಿ ನೀವು 95+ ತೆಗಿಲೇಬೇಕು. ಓಕೆನಾ, ಥ್ಯಾಂಕ್ ಯು.